ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರಾ ಇಂಡಿಯಾ. ನಾನು ಸಿದ್ಧವಾರ. ಸ್ನೇಹಿತರೆ, ಏನಪ್ಪಾ ಈ ಒಂದು ವಿಡಿಯೋದ ವಿಶೇಷತೆ ಎಂದು ಕೇಳಬಹುದು. ಏನಂದ್ರೆ 1710 ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಕ್ರೈಸ್ ಅಲ್ಲಿ ಒಂದು ಶುಭ ಸುದ್ದಿ ಬಂದಿದೆ. ಏನು ಶುಭ ಸುದ್ದಿ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಏನು ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ತನ್ನ ಒಂದು ಈ ಎಕ್ಸ್ ಖಾತೆಯಲ್ಲಿ ಏನ್ ಮಾಡಿದೆ ಅಂದ್ರೆ ಎಷ್ಟು 1710 ಪೋಸ್ಟ್ಗಳನ್ನ ಕ್ರೈಸ್ಟ್ ನಲ್ಲಿ ಇರ್ತಕ್ಕಂಥ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಪೋಸ್ಟ್ಗಳನ್ನ ತುಂಬ್ತೀನಿ ಅಂತ ಒಂದು ಪೋಸ್ಟ್ ಮಾಡಿದೆ. ಸೊ ಹಾಗಾಗಿ ಈ ಶುಭ ಸುದ್ದಿಯನ್ನ ಹೇಳೋಗೋಸ್ಕರ ನಾನು ನಿಮ್ ಮುಂದೆ ಬಂದೆ. ನೋಡೋಣ ಏನಿದೆ ಪೋಸ್ಟ್ ಅಂತ. ಅದು ನೋಡಿ, ಸಮಾಜ ಕಲ್ಯಾಣ ಇಲಾಖೆ ಇರ್ತಿರ್ತಕ್ಕಂಥ ಒಂದು ಏನೋದು ಎಕ್ಸ್ ಖಾತೆಯಲ್ಲಿ ಇರ್ತಕ್ಕಂಥ ಒಂದು ಸ್ಕ್ರೀನ್ ಶಾಟ್ ತಗೊಂಡಿದ್ದೆ. ಅದರ ಒಂದು ಭಾಗವಾಗಿ ಇಲ್ಲಿ ನೀವು ನೋಡಬಹುದು. ಯಾರೋ ಬಸವರಾಜ್ ಅಂತ ಒಬ್ಬ ಸ್ಟೂಡೆಂಟ್ಸ್ ಏನ್ ಮಾಡಿದ್ರು ಅಂದ್ರೆ ಪ್ರಶ್ನೆ ಕೇಳಿದ್ರು. ಈ ಬಸವರಾಜ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೌದಾ? ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ, ಕ್ರೈಸ್ಟ್ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ 1710 ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿಗೆ ಸಂಬಂಧಿಸಿದ ಕಡತವನ್ನು ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಸಲ್ಲಿಸಲಾಗಿದ್ದು, ಶೀಘ್ರದಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗುವುದು ಅಂತ ಹೇಳಿದ್ದಾರೆ ಅವರು. ಯಾರು? ಸಮಾಜ ಕಲ್ಯಾಣ ಇಲಾಖೆದವರು ತಮ್ಮ ಒಂದು ಎಕ್ಸ್ ಖಾತೆಯಲ್ಲಿ ನೀವು ಕೂಡ ಅದನ್ನು ತೆಗೆದು ನೋಡಬಹುದು. ಎಷ್ಟು ಪೋಸ್ಟು? 1710 ಪೋಸ್ಟ್ಗಳನ್ನ ಎಲ್ಲಿ? ಕ್ರೈಸ್ ಅಲ್ಲಿ ಏನು ಕರ್ನಾಟಕ ವಸತಿ ಶಾಲೆಗಳಿರ್ತಕ್ಕಂಥ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನ ಭರ್ತಿ ಮಾಡಕ ಈಗಾಗಲೇ ಯಾರ ಮೂಲಕ? ಕೆಇಎ ಮೂಲಕ. ಸೊ ಕೆಇಎ ಮೂಲಕ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗುವುದಂತ ಈ ಒಂದು ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ. ಯಾಕಂದ್ರ ನಾವು 2022ರಲ್ಲಿ ಸ್ನೇಹಿತರೆ, 2022ರಲ್ಲಿ ಜಿಪಿಎಸ್ಟಿಆರ್ ಅಂದ್ರೆ ಬಿ.ಎಡ್ ಮುಗಿಸಿರ್ತಕ್ಕಂಥ ಮತ್ತು ಡಿಗ್ರಿಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿ ಮಿತ್ರರು ಮತ್ತು ಸ್ಪರ್ಧಾ ಮಿತ್ರರಿಗೆ ಯಾವುದೇ ನೇಮಕಾತಿ ಇರಲಿಲ್ಲ. ಅಂದ್ರೆ ಸುಮಾರು ಕಡಿಮೆ 4 ವರ್ಷಗಳ ಕಾಲ 2026 ಸುಮಾರು 4 ವರ್ಷಗಳ ಕಾಲ ಯಾವುದೇ ನೇಮಕಾತಿ ಇರಲಿಲ್ಲ. ಹಾಗಾಗಿ ಈ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಈ ಕ್ರೈಸ್ ವಸತಿ ಶಾಲೆಗಳಲ್ಲಿ 1710 ಪೋಸ್ಟ್ಗಳ ಏನು ಕಾಲ್ಫಾರ್ಮ್ ಆಗ್ತಿದ್ದಿಲ್ಲ. ಸೊ ಇದಕ್ಕೋಸ್ಕರ ತಾವು ಅತ್ಯುತ್ತಮವಾದ ಒಂದು ಟೈಮ್ ಟೇಬಲ್ ಅನ್ನ ಮಾಡ್ಕೊಡ್ರಿ. ಯಾಕಂದ್ರೆ ಕೆಇಎ ಹೊರಡಿಸಿದ ನೋಟಿಫಿಕೇಶನ್ ಹೊರಡಿಸಿದ 90 ದಿನಗಳಲ್ಲಿ ಈ ಪರೀಕ್ಷೆಗಳನ್ನ ಕಂಪ್ಲೀಟ್ ಮಾಡೋ ಚಾನ್ಸಸ್ ಸಾಧ್ಯತೆ ಜಾಸ್ತಿ ಐತೆ. ಹಾಗಾಗಿ ನೀವೇನ್ ಮಾಡ್ರಿ, ಸಾಧ್ಯದ ಮಟ್ಟಿಗೆ ಒಂದು 100 ದಿನಗಳ ಅಪ್ರಾಕ್ಸಿಮೇಟ್ಲಿ ಒಂದು ಟೈಮ್ ಟೇಬಲ್ ಅನ್ನು ಸಿದ್ಧಪಡಿಸ್ಕೊಡ್ರಿ. ಇಲ್ಲಿ ನಮ್ಗೆ ಎಷ್ಟು ಪೇಪರ್ ಬರ್ತಾವ? ಟೋಟಲ್ ಆಗಿ 2 ಪೇಪರ್ ಬರ್ತಾವ. ಒಂದು ಜಿಕೆ ಪೇಪರ್ ಇರುತ್ತ, ಇನ್ನೊಂದು 2ನೇ ಪೇಪರ್ ಅಂತ ಆಪ್ಷನಲ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಇರುತ್ತಿಲ್ಲಿ. ಸೊ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತಿಲ್ಲಿ. ಸೊ ನೀವೇನ್ ಮಾಡ್ರಿ, ಸಾಧ್ಯ ಆದ ಮಟ್ಟಿಗೆ 2 ಬ್ಯಾಲೆನ್ಸ್ ಮಾಡ್ರಿ. ಬ್ಯಾಲೆನ್ಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗತ್ತ. ಜಿಕೆಯಲ್ಲಿ ಕೂಡ ತುಂಬಾವಾದ ಕಠಿಣವಾದ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಅವರು. ಹಾಗಾಗಿ ಆಪ್ಷನಲ್ ಸಬ್ಜೆಕ್ಟ್ ಕೂಡ ನಿಮ್ಮಲ್ಲಿ ಇರ್ತಕ್ಕಂಥ ಜ್ಞಾನದ ಮಟ್ಟನ ಆಳವಾಗಿ ನೋಡ್ತಿದ್ದಾರೆ ಅವರು. ಸೊ ಸಾಧ್ಯ ಆದ ಮಟ್ಟಿಗೆ ಏನ್ ಮಾಡ್ರಿ, ಈ ಪೇಪರ್ಗಳಿಗೆ ಸಂಬಂಧಿಸಿದಂತ ಟೆಸ್ಟ್ ಸೀರೀಸ್ ಗಳನ್ನ ಅಟೆಂಡ್ ಮಾಡ್ರಿ, ಕ್ಲಾಸ್ಗಳನ್ನ ನೋಡ್ಕೊಡ್ರಿ. ಮತ್ತ ಇರ್ತಕ್ಕಂಥ ಹಿಂದಿನ ಒಂದು ಪೇಪರ್ಗಳನ್ನ ಏನ್ ಮಾಡ್ರಿ, ಸಾಧ್ಯ ಆದ ಮಟ್ಟಿಗೆ ಅವುಗಳ ಕಲೆಕ್ಟ್ ಮಾಡ್ಕೊಡ್ರಿ. ಅಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಬರೆಯಕ್ ಪ್ರಯತ್ನ ಮಾಡ್ರಿ. ಮತ್ತ ಹೆಚ್ಚಿನ ಮಾಹಿತಿಗಾಗಿ ನಾವು ಏನು ಸಿಲೆಬಸ್ ನೋಟಿಫಿಕೇಶನ್ ಕೊಡಿಸ್ತಾರಲ್ಲ, ಅವಾಗ ಇದ್ರ ಬಗ್ಗೆ ಆಪ್ಷನಲ್ ಸಬ್ಜೆಕ್ಟ್ ಹೆಂಗ್ ಓದ್ಕೋಬೇಕು, ಮತ್ತೆ ಜಿಕೆ ಸಿಲೆಬಸ್ ಯಾವ ತರ ಕವರ್ ಮಾಡ್ಕೋಬೇಕು, ಮತ್ತೆ ಇರ್ತಕ್ಕಂಥ ಸಂಬಂಧಿಸಿದ ಟೆಸ್ಟ್ ಸೀರೀಸ್ ಗಳು ಯಾವ್ದು ಅನ್ನೋದ್ರಿಂದ ಆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಒಟ್ನಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಅಟ್ ಪ್ರೆಸೆಂಟ್ ನೀವು ಈ ಒಂದು ಕಾನ್ಶಿಯಸ್ ಲೆವೆಲ್ ಜಾಸ್ತಿ ಮಾಡ್ಬೇಕ. ಯಾಕಂದ್ರೆ ಕೆಇಎದವರು ಯಾವುದೇ ಕಾರಣಕ್ಕೂ ಏನಾದ್ರೂ ಆ ಡೇಟ್ ಅನ್ನ ಹೊಡಿಸಿದ್ರೆ, ಟೆಂಟೇಟಿವ್ ಡೇಟ್ ಅನ್ನ ಹೊಡಿಸಿದ್ರೆ ಅವರು ಯಾವುದೇ ಕಾರಣಕ್ಕೂ ಡೇಟ್ ಅನ್ನ ಪೋಸ್ಟ್ಪೋನ್ ಮಾಡಲ್ಲ. ಬಟ್ ಇಲ್ಲಿ ಒಂದು ನಮ್ಗೆ ವಿಘ್ನ ಇದೆ. ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯಿತಿ ಚುನಾವಣೆ ಏನಾದ್ರೂ ಬಂದ್ರೆ ಸೊ ಆ ಕೋಡ್ ಆಫ್ ಕಂಡಕ್ಟ್ ಗೋಸ್ಕರ ಈ ನೋಟಿಫಿಕೇಶನ್ ಸ್ಟಾಪ್ ಆಗ್ಬೋದು. ಒಟ್ನಲ್ಲಿ ನಾನು ಏನ್ ಹೇಳೋದಂದ್ರೆ 1710 ಪೋಸ್ಟ್ ಗಳನ್ನ ಕಾಲ್ಫಾರ್ಮ್ ಮಾಡೋದು ಪಕ್ಕಾ 100ಕ್ಕೆ 100 ಏನ್ ಡೌಟೇ ಇಲ್ಲ. ಸೊ ನೀವ್ ಏನ್ ಮಾಡ್ರಿ, ಹಾಗಾಗಿ ಕೆಇಎ ಮೂಲಕ ಏನ್ ಈ ಪ್ರಿಪರೇಷನ್ ಮಾಡ್ತಾರಲ್ಲ, ಕೆಇಗೆ ಸಂಬಂಧಿಸಿದಂತೆ ಕೆಇಎ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಗಳನ್ನ ಕಲೆಕ್ಟ್ ಮಾಡ್ಕೊಡ್ರಿ. ಮತ್ತೆ ಈ ಹಿಂದೆ ಕ್ರೈಸ್ಟ್ ನಲ್ಲಿ ಏನು ನೋಟಿಫಿಕೇಶನ್ ಮಾಡಿದ್ರಲ್ಲ, ಅವು ಹಿಂದೆ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಕೂಡ ಏನ್ ಮಾಡ್ರಿ, ಕಲೆಕ್ಟ್ ಮಾಡ್ರಿ. ಸೊ ಇನ್ ಕೇಸ್ ಕಮಿಂಗ್ ಡೇಸ್ ಅಲ್ಲಿ ಆ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಸಂಗ್ರಹ ಮಾಡ್ಕೋತೀನಿ. ಮತ್ತೆ ಅದ್ರ ಸಂಬಂಧಪಟ್ಟಂತೆ ಯಾರಿಗಾದ್ರೂ PDF ಏನಾದ್ರೂ ಬೇಕಾಗಿದ್ರೆ 8660186299 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೀವು ಅವುಗಳನ್ನ ಪಡೆದುಕೊಳ್ಬಹುದು. ಸೊ ಹೆಚ್ಚಿನ ಮಾಹಿತಿಯನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಅದಕ್ಕೆ ಕೊಡಕ್ ಪ್ರಯತ್ನ ಮಾಡ್ತೀನಿ. ಸಾಧ್ಯದ ಮಟ್ಟಿಗೆ
ಮತ್ತೆ ನೆಕ್ಸ್ಟ್ ಏನಂದ್ರ ಈ ಕ್ರೈಸ್ಟ್‌ನಿಂದ ಸಂಬಂಧಿಸಿದಂತೆ ಮಾಹಿತಿಗಳನ್ನ ಈಗ ಆಲ್ರೆಡಿ ಯಾರಾದ್ರೂ ಹುದ್ದೆಗಳನ್ನು ಪಡೆದುಕೊಂಡಿದ್ರೆ ಅಂತ ಒಂದು ವಿದ್ಯಾರ್ಥಿ ಮಿತ್ರರು ಮತ್ತು ಸ್ಪರ್ಧಾ ಮಿತ್ರರನ್ನ ಕರ್ಕೊಂಡ್ಬಂದು ನಿಮ್ ಮುಂದೆ ಇಂಟರ್ವ್ಯೂ ಮಾಡಿಸ್ತೀನಿ. ಅವರಿಂದ ಹೆಚ್ಚಿನ ಮಾಹಿತಿ ಕೊಡಕ್ ಪ್ರಯತ್ನ ಮಾಡ್ತೀನಿ. ಮತ್ತೆ ನಮ್ಮ ಈ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಕಮಿಂಗ್ ಡೇಸ್ ಅಲ್ಲಿ ಯಾವ ಒಂದು ಹೆಚ್ಚಿನ ಮಾಹಿತಿಗಳನ್ನ ಕೊಡಕ್ ಪ್ರಯತ್ನ ಮಾಡ್ತೀನಿ. ಕಮಿಂಗ್ ಡೇಸ್ ಅಲ್ಲಿ ಬರ್ತಕ್ಕಂತ ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಶುಭ ದಿನ.